ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ಕಂಟೆಂಟ್ ಏನಂತ ಎಲ್ಲರೂ ಆಲ್ರೆಡಿ ತಮ್ನೇಲ್ನಲ್ಲಿ ನೋಡಿದ್ದೀರಾ. ಬನ್ನಿ ಸುಕ್ಷೇತ್ರ ದಕ್ಷಿಣ ಕಾಶಿಯಾದಂತಹ ಮಹಾಕೂಟ ನೋಡ್ಕೊಂಬರೋಣ. ಈ ಕ್ಷೇತ್ರ ದಕ್ಷಿಣ ಕಾಶಿ ಎಂದು ಮಹತ್ವವನ್ನು ಪಡೆದುಕೊಂಡಿದೆ. ಅದಲ್ಲದೆ ಈ ಕ್ಷೇತ್ರದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ ಮೂವಿ ಶೂಟಿಂಗ್ ಕೂಡ ಇಲ್ಲೇ ನಡೆದಿದೆ. ಯಾವ ಮೂವಿ ಅಂತೇಳಿನೂ ನೀವು ತಮ್ನೇಲ್ನಲ್ಲಿ ನೋಡಿದ್ದೀರಾ. ಹೌದು, ನಟ ಸಾರ್ವಭೌಮ ಪಿಕ್ಚರ್ದ ಸ್ವಲ್ಪ ಕ್ಲಿಪ್ಸ್ನ ಇದೇ ಸ್ಥಳದಲ್ಲಿ ಶೂಟ್ ಮಾಡಿದ್ದಾರೆ. ಅದು ಯಾವ ಸ್ಥಳ ಅಂತೇಳಿ ನಿಮ್ಗೆ ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ. ವಿಡಿಯೋನ ಸ್ವಲ್ಪ ಕೂಡ ಯಾರು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಅದೇ ರೀತಿ ಗುಡಿಯ ಮಹತ್ವವನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಈ ದೇವಸ್ಥಾನ ಬಾಗಲಕೋಟೆ ಜಿಲ್ಲೆಯೊಳಗೆ ಬದಾಮಿ ತಾಲೂಕದಾಗ ಬರ್ತದೆ. ಇದನ್ನು 6ನೇ ಅಥವಾ 7ನೇ ಶತಮಾನದಲ್ಲಿ ಬದಾಮಿ ಚಾಲುಕ್ಯ ರಾಜವಂಶದ ಆರಂಭಿಕ ರಾಜರು ನಿರ್ಮಾಣ ಮಾಡ್ತಾರೆ. ಇಲ್ಲಿನ ದೇವಾಲಯಗಳು ದ್ರಾವಿಡ ಮತ್ತು ನಾಗರ ವಾಸ್ತುಶಿಲ್ಪ ಶೈಲಿಗಳ ಸಂಯೋಜನೆಯನ್ನು ತೋರಿಸ್ತವು. ಅದೇ ರೀತಿ ಶೈವ ಪೂಜಾ ಕೇಂದ್ರವಾಗಿರುವ ಈ ಸ್ಥಳವನ್ನು ದಕ್ಷಿಣ ಕಾಶಿ ಅಂತೇಳಿನೂ ಕರೆಯಲ್ಪಡ್ತಾರೆ. ಶಾಸನಗಳ ಪ್ರಕಾರ 595 ಮತ್ತು 602 CE ನಡುವೆ ರಾಜ ಮಂಗಳೇಶನ ತಾಯಿ ದುರ್ಲಭಾದೇವಿ ಈ ದೇವಾಲಯ ಸಂಕೀರ್ಣಕ್ಕೆ ದಾನವನ್ನು ನೀಡಿರ್ತಾರೆ. ಇಲ್ಲಿರುವ ಈ 2 ಮುಖ್ಯ ಶಾಸನಗಳು ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀಡುತ್ತವೆ. ಅದೇ ರೀತಿ ಒಂದು ಶಾಸನವು ಸಂಸ್ಕೃತ ಭಾಷೆ ಮತ್ತು ಕನ್ನಡ ಲಿಪಿಯಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಇನ್ನೊಂದು ರಾಜ ವಿಜಯಾದಿತ್ಯನ ಉಪಪತ್ನಿ ವಿನಪೋಟಿಯ ಶಾಸನವು ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿ ಬರೆಯಲ್ಪಟ್ಟಿದೆ. ಈ ದೇವಾಲಯ ಸಂಕೀರ್ಣದಲ್ಲಿ ಮುಖ್ಯವಾಗಿ ಮಹಾಕೂಟೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳಿವೆ. ಇವು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿವೆ. ಅದೇ ರೀತಿ ಸಂಕೀರ್ಣದಲ್ಲಿ ನಾಗರ ಶೈಲಿಯ ದೇವಾಲಯಗಳು ಕಂಡುಬರುತ್ತವೆ. ಇದು ಚಾಲುಕ್ಯರ 2 ಶೈಲಿಗಳನ್ನು ಸಂಯೋಜಿಸಲು ಪ್ರಯತ್ನಿಸಿದರು ಎಂಬುದನ್ನು ತೋರಿಸುತ್ತದೆ. ನೋಡಿ, ಇವಾಗ ನಾವು ನೋಡ್ತಾ ಇರೋ ಪ್ಲೇಸ್ ಏನೈತಲ್ಲ, ಇಲ್ಲೇ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ ಈ ದೇವಸ್ಥಾನ ಏನೈತಲ್ಲ ಪ್ರಮುಖ ಶೈವ ಮಠ ಮತ್ತು ಹಿಂದೂಗಳ ಪೂಜಾ ಸ್ಥಳವಾಗೈತಿ. ಅದೇ ರೀತಿ ಇಲ್ಲಿರುವ ವಿಷ್ಣು ಪುಷ್ಕರ್ಣಿ ಅಂದರೆ ಪಾಪ ವಿನಾಶ ತೀರ್ಥ ಅಂತ ಕೃತಕ ಸರೋವರವಿದೆ. ಈ ಹೊಂಡಕ್ಕೆ ಪಾಪ ವಿನಾಶ ತೀರ್ಥ ಅಂಥೇಳಿ ಕರೀತಾರೆ. ಐತಿಹ್ಯ ಕೋಟಿ ಲಿಂಗಗಳಾಗಲು ಒಂದೇ ಒಂದು ಲಿಂಗ ಕಡಿಮೆಯಾದ ಕಾರಣ ಈ ಕ್ಷೇತ್ರ ಕಾಶಿಯಾಗುವ ಅವಕಾಶ ಕಳೆದುಕೊಂಡೈತಂತ ಎಂಥೇಳಿ ಲಿಂಗಗಳ ಕೂಟವಾದ ಇದು ಮಹಾಕೂಟ ಎಂಥೇಳಿ ಕರೆಯಲ್ಪಡ್ತಾರೆ. ಇಲ್ಲಿನ ಕಲ್ಯಾಣಿ ಅಂತಲ್ಲ ವಿಷ್ಣು ಪುಷ್ಕರಣಿ ಅಂತೇಳಿ ಹೆಸರುವಾಸಿಯಾಗೈತೆ. ಶಿವ, ವಿಷ್ಣು, ಗೌರಿ, ಸರಸ್ವತಿ, ವೀರಭದ್ರ ಇನ್ನಿತರ ದೇವತೆಗಳ ಅಪೂರ್ವ ಶಿಲ್ಪಕಲೆಗಳನ್ನು ನಾವು ಇಲ್ಲಿ ಮೂಕ ವಿಸ್ಮಯ ಮಾಡುವಂತಿದೆ. ಇಲ್ಲಿರುವ ಹಲವು ಶೈವ ದೇವಾಲಯಗಳಿಂದ ಇದೊಂದು ಪ್ರಸಿದ್ಧ ಶೈವ ಧರ್ಮದ ಕೇಂದ್ರವಾಗಿದ್ದರಿಂದ ಮಂಗಳೇಶನ ಶಾಸನವೊಂದು ಇಲ್ಲಿಯ ದೇವರನ್ನು ಮಕೂಟೇಶ್ವರನಾಥ ಎಂದು ಹೇಳಲಾಗುತ್ತದೆ. ಅದೇ ಮಹಾಕೂಟೇಶ್ವರ ಕ್ರಮೇಣ ಮಹಾಕೂಟೇಶ್ವರನಾಗಿ ನಂತರ ಮಹಾಕೂಟೇಶ್ವರನಾಗಿ ಕರೆಯಲ್ಪಡ್ತಾರೆ. ಈ ಹೆಸರಿನಿಂದಾಗಿ ಈ ಕ್ಷೇತ್ರಕ್ಕೆ ಮಹಾಕೂಟ ಅಂಥೇಳಿ ಹೆಸರು ಬರ್ತೈತಿ. ದೊಡ್ಡದೈತಲ್ಲ ಕಮಲ, ಶಿವನ ದೇವಸ್ಥಾನ ದೊಡ್ಡದೈತಲ್ಲ. ನೋಡ
ಹಾಂ ಬಾ